ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಹಾಕಿ ಮಾಡಿರ್ತಕ್ಕಂಥ ಚಿತ್ರಾನ್ನ. ಒಂದೇ ತರ ಚಿತ್ರಾನ್ನ ತಿಂದು ತಿಂದು ಬೋರ್ ಹೊಡೆದಿರುತ್ತೆ ತಾನೆ. ಸೊ ಇದು ಒಂದು ವಿಭಿನ್ನವಾದ ಚಿತ್ರಾನ್ನ. ಟೇಸ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಇರುತ್ತೆ. ರೆಗ್ಯುಲರ್ ಚಿತ್ರಾನ್ನಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮಾಡೋದು ಸಹ ತುಂಬಾನೇ ಸಿಂಪಲ್. ಜಸ್ಟ್ ಫ್ಯೂ ವೇರಿಯೇಷನ್ಸ್ ಮಾಡಿದೀನಿ ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ನಾನ್ ಗ್ಯಾರಂಟಿ ಕೊಡ್ತೀನಿ, ಅದ್ಭುತವಾಗಿರುತ್ತೆ. ಹಾಗಾದ್ರೆ ಇನ್ಯಾವುದೋ ತಡ ಮಾಡ್ದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ಚಿತ್ರಾನ್ನ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅನ್ನ. ಚಿತ್ರಾನ್ನದಲ್ಲೇ ಅನ್ನ ಇದೆಲ್ಲ. ನೀವಿಲ್ಲಿ ನೋಡ್ತಾ ಇದ್ರೆ ನಾನು ಫ್ರೆಶ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಲೆಫ್ಟ್ ಓವರ್ ರೈಸ್ ಇತ್ತು, ಅಂದ್ರೆ ಉಳಿದಿರ್ತಕ್ಕಂಥ ಅನ್ನ ಅಥವಾ ತಂಗಳನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಲೆಫ್ಟ್ ಓವರ್ ರೈಸ್ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಪೋಸ್ ನೀವೇನಾದ್ರೂ ಫ್ರೆಶ್ ಆಗಿ ಅನ್ನ ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿದ್ರೆ ಅನ್ನ ಈ ತರ ಬಿಡಿ ಬಿಡಿ ಆಗಿರ್ಬೇಕು ಅಂತ ಹೇಳಿದ್ರೆ ಉದುರಾಗಿರ್ಬೇಕು. ಇದನ್ನ ಕುಕ್ ಮಾಡ್ಬೇಕಂದ್ರೆ ನೀರಿನ ಪ್ರಮಾಣ 1:1 ಇಟ್ಕೊಳ್ಬೇಡಿ. 1:1.5 ಅಥವಾ 1.75 ತರ ನೀರನ್ನ ಹಾಕೊಂಡ್ರೆ ನಿಮ್ಗೆ ಈ ತರ ಅನ್ನ ಆಗುತ್ತೆ. ಬಿಸಿ ಅನ್ನ ಯೂಸ್ ಮಾಡಬಾರ್ದು. ಅನ್ನನ ತಣ್ಣಗ್ ಮಾಡ್ಬಿಟ್ಟು ನೀವು ಕಲ್ಸಕ್ ಇಟ್ಕೋಬೇಕಾಗತ್ತೆ. ನೋಡಿ, ಈಗ ಈ ಅನ್ನ ಪರ್ಫೆಕ್ಟ್ ಆಗಿದೆ. ಸೊ ಈಗ ಈ ಒಂದು ಸ್ಪೆಷಲ್ ಒಗ್ಗರಣೆ ಯಾವ ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ, ನಡೀರಿ ಸ್ನೇಹಿತರೆ. ಈಗ ಈ ಒಗ್ಗರಣೆ ಮಾಡ್ಲಿಕ್ಕೆ ನಾನು ಇಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ. ಎಣ್ಣೆ ಚಂದ ಬಿಸಿ ಆಗಿದೆಲ್ಲ, ಇದರಲ್ಲಿ ಶೇಂಗಾ ಹೆಚ್ಚು ಕಮ್ಮಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಈ ಶೇಂಗಾನ ಕ್ರಿಸ್ಪಿಯಾಗಿ ಹುರ್ಕೋಬೇಕಾಗತ್ತೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಕಡಲೆ ಬೀಜ ಅಂತಕ್ಕಂಥದ್ದು ಇಷ್ಟು ಕ್ರಿಸ್ಪ್ ಆಗಿದೆ. ಸೊ ಈಗ ಎಣ್ಣೆಯಿಂದ ಹೊರಗೆ ತೆಗೆದುಕೊಂಡ್ಬಿಡ್ತೇನೆ. ನಾನು ಈ ರೀತಿ ಏನಕ್ಕಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನೆಲ್ಲ ಒಗ್ಗರಣೆಯಲ್ಲೇ ನಾವು ಮಾಡ್ಕೋಬಹುದು. ಬಟ್ ಏನಾಗುತ್ತೆ, ಇದ್ರದ್ದೊಂದು ಕ್ರಂಚಿ ಲೆವೆಲ್ ಹೋಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ನಾನು ಇದನ್ನ ಸಪರೇಟ್ ಆಗಿ ಹುರ್ಬಿಟ್ಟು ತೆಗೆದ್ಬಿಡ್ತೇನೆ. ಸೊ ಇದು ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಹೊತ್ತಿರುತ್ತೆ ಅನ್ನೋ ಕಾರಣ ಅಷ್ಟೇ. ಈಗ ಇದೇ ಎಣ್ಣೆಯಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕೊಳ್ತೀನಿ. ನೋಡಿ, ಈ ರೀತಿ ಕ್ರ್ಯಾಕಲ್ ಆಗ್ಬೇಕು. ಈ ಟೈಮಲ್ಲೇ ಕಡಲೆಬೇಳೆ ಒಂದು 1/2 ಟೀ ಸ್ಪೂನು. ಇಲ್ಲಿ ನೋಡ್ತಿದ್ರಲ್ಲ, ಒಂದ್ 2 ಲವಂಗ, ಒಂದು 1/2 ಇಂಚ್ ಚಕ್ಕೆ ತಗೊಂಡಿದ್ದೀನಿ. ಇದನ್ನ ಈ ರೀತಿ ಪುಡಿ ಮಾಡಿದೀನಿ. ಈ ಪುಡಿಯನ್ನು ಹಾಕೊಂಡ್ಬಿಡ್ತೇನೆ. ಕರಿಬೇವಿನ ಸೊಪ್ಪು ಒಂದು ಹೆಸರು, ರುಚಿಗೆ ತಕ್ಕಷ್ಟು ಈ ಒಂದು ಹಸಿಮೆಣಸಿನಕಾಯಿ. ಈಗ ಇದನ್ನ ಸ್ವಲ್ಪ ಹೊತ್ತು ಹುರಿಯುವ. ಸ್ವಲ್ಪ ಈ ಒಂದು ಹಸಿಮೆಣಸಿನಕಾಯಿ ಇರುತ್ತಲ್ಲ, ಈ ಹಸಿಮೆಣಸಿನಕಾಯಿ ಅನ್ನೋದು ಎಣ್ಣೆಯಲ್ಲಿ ಫ್ರೈ ಆದ್ರೆ ಏನಾಗುತ್ತೆ, ಅದ್ರ ಪೋಟೆನ್ಸಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಖಾರ ಕಮ್ಮಿ ಆಗುತ್ತೆ. ಮತ್ತೆ ಇನ್ನ ಒಂದು ವಿಚಾರ ಏನಾಗುತ್ತೆ ಅಂತ ಹೇಳಿದ್ರೆ, ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ನಿಮ್ಗೆ ಆಗೋದಿಲ್ಲ. ತುಂಬಾ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ಲ, ಹಸಿಮೆಣಸಿನಕಾಯಿ ತಿಂದ್ರೆ ತುಂಬಾ ಜನ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಈ ಎಣ್ಣೆಯಲ್ಲಿ ಹಸಿಮೆಣಸಿನಕಾಯಿನ ಚೆನ್ನಾಗಿ ಹುರಿಯೋದ್ರಿಂದ ಏನಾಗುತ್ತೆ, ಆ ಒಂದು ಪ್ರಾಬ್ಲಮ್ ಸಹ ಹೋಗುತ್ತೆ. 2 ಚಿಟಿಕೆ ಅಷ್ಟು ಹಿಂಗು, ಜಾಸ್ತಿ ಬೇಡ. 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಜಜ್ಜಿರ್ತಕ್ಕಂಥದ್ದು, ಅರಿಶಿಣ. ಸೊ ಈಗ ಏನಿದೆ ಗೊತ್ತಾ, ಈಗ ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ನೋಡಿ, ಬೆಳ್ಳುಳ್ಳಿ ಇಷ್ಟು ಮಾತ್ರ ಇದು ಕ್ರಿಸ್ಪ್ ಆಗಿದೆ. ಈಗ ಇದು ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಇದರಲ್ಲಿ ಈರುಳ್ಳಿಯನ್ನ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು 2 ಮೀಡಿಯಂ ಸೈಜಿನ ಈರುಳ್ಳಿಯನ್ನ ಹಾಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಇಂಪಾರ್ಟೆಂಟ್, ಈ ಸಮಯದಲ್ಲೇ ಹಾಕ್ಬಿಡಿ. ಈಗ ಈ ಈರುಳ್ಳಿ ಇದೆಯಲ್ಲ, ಇದು ಸ್ವಲ್ಪ ಸಾಫ್ಟ್ ಆಗ್ಬೇಕು. ನೆನಪಿರ್ಲಿ, ಬರೀ ಸಾಫ್ಟ್ ಆಗ್ಬೇಕು ಅಷ್ಟೇ. ಇನ್ನೇನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ 1 ಮೀಡಿಯಂ ಸೈಜಿನ ಕ್ಯಾಪ್ಸಿಕಮ್ ಈ ರೀತಿ ಹಚ್ಕೊಂಡಿರೋದನ್ನ ಹಾಕೊಳ್ತೇನೆ. ಈ ಕ್ಯಾಪ್ಸಿಕಮ್ ಅಂತೂ ನನ್ನ ಚಿತ್ರಾನ್ನದಲ್ಲಿ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಹಾಕಿ ನೋಡಿ, ಅದ್ರ ಫ್ಲೇವರ್ ಹೇಗಿರುತ್ತೆ ಅಂದ್ಬಿಟ್ಟು. ಈಗ ಈ ಒಂದು ಕ್ಯಾಪ್ಸಿಕಮ್ ಏನಿದೆ ಅಲ್ಲ, ಈ ಕ್ಯಾಪ್ಸಿಕಮ್ ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿವರೆಗೂ ಆನ್ ಎ ಹೈ ಫ್ಲೇಮ್ ಕುಕ್ ಮಾಡಿ. ಹೆಚ್ಚು ಕಮ್ಮಿ ಒಂದು 2 ಮಿನಿಟ್ಸ್ ಈಸ್ ಮೋರ್ ದೆನ್ ಎನಫ್. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಈ ಆನಿಯನ್ ಮತ್ತೆ ಈ ಒಂದು ಕ್ಯಾಪ್ಸಿಕಮ್ ಅಂತದ್ದು ಈ ಮಟ್ಟಕ್ಕೆ ಕುಕ್ ಆಗಿದೆ. ಇವೆಲ್ಲ ಸಾಫ್ಟ್ ಆಗಿದೆ. ಈಗ ಈ ಗೊಜ್ಜು ಅಂತಕ್ಕಂಥದ್ದು ರೆಡಿ ಆಗಿದೆ. ಸೊ ಈಗ ಅನ್ನನ ಯಾವ ರೀತಿ ಕಲಿಸ್ಬೇಕು ಅನ್ನೋದು ನೋಡುವ. ಸ್ನೇಹಿತರೆ, ಇವಾಗ ಅನ್ನ ಅಂತಕ್ಕಂಥದ್ದು ರೆಡಿ ಮಾಡಿದ್ವಲ್ಲ, ಇದರ ಮೊದಲನೇದಾಗಿ ನಾನು ಒಂದು ನಿಂಬೆ ಹಣ್ಣನ್ನ ಈ ರೀತಿ ರಸನ ಹಿಂಡ್ಕೊಂಡ್ಬಿಡ್ತೇನೆ.
ಹಾಗೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಿಂಗ್ ಮೇಲ್ಗಡೆ ಹಾಕೊಂಡ್ಬಿಡ್ತೇನೆ. ಈಗ ಈ ಅನ್ನಕ್ಕೆ ಬೇಕಾಗಿರೋಷ್ಟು ಗೊಜ್ಜನ್ನ ಸಹ ನಾನು ಹಾಕೊಂಡ್ಬಿಡುವ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ನೀವು ರೆಗ್ಯುಲರ್ ಚಿತ್ರಾನ್ನಕ್ಕಿನ್ನ ಇದು ಕಲಿಸ್ತಾ ಇದ್ರೆ ವಾಸನೆ ಯಾವ ಲೆವೆಲ್ಗೆ ಬರ್ತಿದೆ ಗೊತ್ತೇನ್ರಿ? ನೀವು ಇದನ್ನ ಹೇಳೋಕ್ಕಾಗೋದಿಲ್ಲ. ನೀವು ಮಾಡಿ ನೋಡಿ ಹೆಂಗಿರುತ್ತೆ ಅಂದ್ಬಿಟ್ಟು ನೀವೇ ನನಗೆ ಹೇಳ್ತೀರಾ. ನಮಗೆ ಈ ಸ್ಪೂನ್ಗಿನೆಲ್ಲ ಸೆಟ್ ಆಗೋದಿಲ್ಲ, ಕೈಯೆಲ್ಲ ಮಿಕ್ಸ್ ಮಾಡ್ಕೊಳಕ್ ಶುರು ಮಾಡ್ತೀನಿ. ನೋಡಿ ಇದೆಲ್ಲ ಆಗ್ತಿದೆ ಅಲ್ಲ, ಈಗ ಇದರಲ್ಲಿ ಫ್ರೈ ಮಾಡಿರ್ತಕ್ಕಂಥ ಕಡಲೆ ಬೀಜ ಅಥವಾ ಶೇಂಗಾನ ಹಾಕೊಂಡ್ಬಿಡ್ತಾನೆ. ಈ ರೀತಿ ಮಾಡೋದ್ರಿಂದ ಎಷ್ಟೊತ್ತು ಬಿಟ್ರು ಕೂಡ ಇದು ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ, ಒಂದು ಕಾರಣ ಅಷ್ಟೇ. ನೋಡಿದ್ರಲ್ಲಪ್ಪ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಗಿದೆ. ಏನು ಅದ್ಭುತವಾಗಿದೆ ನೋಡ್ರಿ. ಸೇಮ್ ಕಲರ್ ಅಪ್ಪ, ಏನು ಡಿಫ್ರೆನ್ಸ್ ಏನಿಲ್ಲ, ಪ್ರತಿಯೊಂದು ಸೇಮ್ ಟೇಸ್ಟ್. ಫ್ಯೂ ವೇರಿಯೇಷನ್ಸ್ ಇಂದ ಅಜ್ಜಗಜ್ಜಾಂದ್ರ ವ್ಯತ್ಯಾಸ. ಇದು ರೆಗ್ಯುಲರ್ ಚಿತ್ರಾನ್ನ ಅಂದ್ರೆ ನಿಮ್ಗೆ ಅನ್ಸೋದಿಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ನಾ ಹೇಳಿರ್ತಕ್ಕಂಥ ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಕಾಯಿ ಚಟ್ನಿ, ಈ ಒಂದು ಚಿತ್ರಾನ್ನ, ಪಕ್ಕದಲ್ಲಿ ಒಂದು ಮಸಾಲೆ ವಡೆ, ಸೂಪರ್ ಆಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.